ಉಳಿತು ಅನ್ನೋದು ಈ ಇತಿಹಾಸದ ದಾಖಲೆಗಳು ಸಿಗುತ್ತಿರುವಂಥ ಡಾಕ್ಯುಮೆಂಟ್. ಆ ನಡೆ ಮುಂದೆ ತಪ್ಪ ಎಡುವ ಏಳುವ ಆಗುವನೇ ಅದನ್ನು ತಪ್ಪಿಲ್ಲದ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಕಾರ ಆಗಬೇಕಾಗಿತ್ತು, ನಾವು ಹೇಳಿದಂಗೆ ಆಗಬೇಕಾಗಿತ್ತು, ಅದು ಮಾಡಲಾರ್ದಾಗ ಅವರು ದೇಶದ್ರೋಹಿ, ಅವ್ರನ್ನೆಲ್ಲ ಒಪ್ಕೊಳ್ಳೋರು ಇವರು ದೇಶದ್ರೋಹಿ, ಕಾಂಗ್ರೆಸ್ಸು ದೇಶದ್ರೋಹಿ ಅಂತ ಇವತ್ತು ಮೋದಿಯವರು ನಮ್ಮ ಪಾರ್ಲಿಮೆಂಟ್ಗಳು ವಾದ ಮಾಡಿದ್ರೆ ಏನು ಹೇಳಿಕ್ಕೆ ಸಾಧ್ಯದ? ಯಾಕಂತಂದ್ರೆ ನೆಹರು ದೇಶದ್ರೋಹಿನ, ಜಿನ್ನಾ ದೇಶದ್ರೋಹಿನ, ಪಟೇಲ್ ದೇಶದ್ರೋಹಿನ, ಬಾಬುರಾಜ ಪ್ರಸಾದರ ದೇಶದ್ರೋಹಿನ, ಯಾರು ದೇಶದ್ರೋಹಿ? ದೇಶ ಹೊಡೆದಕ್ಕೆ ಯಾರು ಕಾರಣ? ಒಬ್ಬರು ಇಬ್ಬರು ಅದಕ್ಕೆ ಕಾರಣ, ಹಲವು ಕಾರಣಗಳನ್ನು ಯಾರ್ತಾರೆ. ಬ್ರಿಟಿಷರಿದ್ದಾರೆ, ನಮ್ಮಲ್ಲಿಯ ಒಂದು ಏನಪ್ಪ ಇನ್ನೊಂದು ಧರ್ಮ ನಸಾನ ಮಾಡೋಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಇತಿಹಾಸಗಳನ್ನು ಅಭ್ಯಾಸ ಮಾಡ್ತಾ ಬಂದಾಗ ನಮಗೆ ಗೊತ್ತಾಗ್ತದೆ, ಮುಸಲ್ಮಾನರು ನಮ್ಮನ್ನು ನಂಬಕ್ಕೆ ಹೋಗಲಿಲ್ಲ, ನಾವು ಅವ್ರು ನಂಬಲಿಕ್ಕೆ ಹೋಗಲಿಲ್ಲ. ಕೆಲವು ಜನ ನಂಬಿದ್ರು, ಪ್ರೀತಿ ವಿಶ್ವಾಸ ಬಂದರು, ಅವರು ಇಂಡಿಯಾದಲ್ಲಿ ಉಳಿದ್ರು. ಇನ್ನು ಕೆಲವು ವಿಶ್ವಾಸ ಇಲ್ಲದಂಥವ್ರು ಬೇರೆ ದೇಶ ಮಾಡ್ಕೊಂಡ್ರು. ಅವರು ಇದೆಲ್ಲ ಹೊಡಿಯೋದಕ್ಕೆ ಕಾರಣ ನಾವು ಅಪನಂಬಿಕೆ ರೂಢಿಸಿದ್ವು ಅಂತ. ಮೊದಲಿಗೆ ನಾವು ಅದನ್ನು ಗಾಂಧಿ ಹೇಳ್ತಾ ಇದ್ದರು. ಮೊದಲು ನಮ್ಮ ಮಂದಿ ನಾವು ಬೈತೀನಿ, ಬುದ್ಧಿ ಹೇಳ್ತೀನಿ, ಅದರ ನಂತರ ಮುಸಲ್ಮಾನರಿಗೆ ಬೈತೀನಿ ಅಥವಾ ಆರೋಪ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಅಥವಾ ಅವ್ರು ತಿಳಿಸಿ ಹೇಳ್ತೀನಿ ಪ್ರಯತ್ನ ಬೈದಂತೆ ಮಾತಲ್ಲ ಗಾಂಧೀಜಿಯವ್ರ ಮಾತು ಭಾಷೆ. ನಾ ಹೇಳ್ತಾ ಇರೋದು ನನ್ನ ಮಾತುಗಳನ್ನು ಗಾಂಧೀಜಿಯವ್ರಿಗೆ ಅಪ್ಲೈ ಮಾಡ್ತಾ ಇಲ್ಲ, ಅದು ತಪ್ಪಾಗಿ ತಿಳ್ಕೊಬರ್ತಾವೆ. ಯಾಕಂದರೆ ಇದು ಸಾರ್ವಜನಿಕವಾಗಿ ಹೋಗುವಂಥ ವಿಷಯ. ಗಾಂಧೀಜಿಯವ್ರು ಇಲ್ಲಪ್ಪ ನಮ್ಮವ್ರನ್ನ ತಿಳಿ ಹೇಳೋನು, ಆಮೇಲೆ ಅವ್ರಿಗೆ ಹೇಳೋಣ ಅಂತ ಮಾತಾಡಿ ನಮ್ಮವ್ರಿಗೆ ಹೇಳುವಂಥ ಮಾತಾಡ್ತಿದ್ರು. ಅದನ್ನು ಆವತ್ತಿನ ಹಿಂದೂ ಪರಿಷತ್ ಆಗಿರ್ಬೋದು, ಹಿಂದೂ ಸಭಾ ಆಗಿರ್ಬೋದು, ಹಿಂದೂ ಮಹಾಸಭಾ ಆಗಿರ್ಬೋದು, ಅಥವಾ RSS ಆಗಿರ್ಬೋದು, ಇನ್ನುಳಿದ ಹಿಂದೂವಾದಿಗಳು ಇನ್ನು ಒಪ್ತಾ ಇರಲಿಲ್ಲ. ಅದಾಗಿ ನಾವ್ಯಾಕೆ ಅವ್ರ ಮಾತು ಕೇಳಬೇಕು ಅನ್ನೋಂಗೆ ವಾದ ಮಾಡ್ತಾಯಿದ್ರು. ಇಲ್ಲಿಯ ಹಿಂದೂಗಳಲ್ಲಿಯ ಈ ಒಂದು ಫಂಡಮೆಂಟಲಿಸ್ಟು, ಇಸ್ಲಾಮ್ದಲ್ಲಿಯ ಫಂಡಮೆಂಟಲಿಸ್ಟು ಹೊಂದಾಣಿಕೆ ಆಗಲೇ ಇಲ್ಲ. ಮತ್ತು ಜಿನ್ನಾರಿಗೂ ಇಂಡಿಯಾದಲ್ಲಿ ಉಳಿದ್ರೆ ನೆಹರು ಕೆಳಗೆ ನಾ ಇರಬೇಕಾಗ್ತದೆ ಅಂತ ತಿಳ್ಕೊಂಡು, ಬೇಡಪ್ಪ ಹೊಸಾಬ್ರಿ ನಾವು ಸಪ್ರೇಟ್ ದೇಶ ಮಾಡಿ ನಾನು ಅಲ್ಲಿ ಕಿಂಗ್ ಆಗ್ತೀನಿ ಅಂತೇಳಿ ಅವ್ರ ತಲೆಯಲ್ಲೂ ಜಿನ್ನಾ ಅವ್ರ ತಲೆಯಲ್ಲೇ. ಮತ್ತು ನೆಹರು ಅವ್ರಿಗೆ ಅವ್ರು ಹೋಗೋದು ಬೇಕಾಗಿತ್ತು. ಅದ್ರ ಜೊತೆಗೆ ಆವತ್ತಿನ ಹಿಂದೂವಾದಿಗಳ ತಲೆಯಲ್ಲೂ ಸಹಿತ ಇವ್ರು ಸಪ್ರೇಟ್ ಹೋಗಲಿಲ್ಲ ಅಂತ ಮಾತಿತ್ತು. ನಾವು ಇವತ್ತು ಅಖಂಡ ನಮ್ಮ ದೇಶ ಇರಬೇಕಂತ ನಾವು ಬಯಸಿದ್ವಿ. ಬಟ್ ಇನ್ನೊಬ್ರು ಇದ್ರಲ್ಲ, ಅಲ್ಲೇ ಮುಸ್ಲಿಮ್ಸ್ ಇದ್ದರು, ದಲಿತರಿದ್ದರು, ಎಲ್ಲರೂ ಇದ್ದರು. ಅದೇ ಕಾಲಕ್ಕೆ ಅಂಬೇಡ್ಕರ್ ತಾವು ಸ್ವತಃ ಸಪ್ರೇಟ್ ದೇಶ ಬೇಡುವಂಥ ಸ್ಥಿತಿಯಲ್ಲಿದ್ದರು. ಮತ್ತು ಬೇಡಿ ಬಿಟ್ಟರು, ನಮ್ಗೆ ಸಪ್ರೇಟ್ ಕೊಡಪ್ಪ, ನಮ್ಗೆ ನಿಮ್ಮ ಜೊತೆಗೆ ಆಗೋದಿಲ್ಲ, ನೀವು ನಮಗೆ ಸಮಾನತೆ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರದಿಂದ ಅವರು ಸಪ್ರೇಟ್ ರಾಷ್ಟ್ರ ಕೇಳಿಕೊಂಡ್ರು. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಹಠ ಹಿಡಿದ. ಇವತ್ತು ಸಹಿತ ಅನೇಕ ದಲಿತ ನಾಯಕರು ಅಂಬೇಡ್ಕರ್ ವಾದಿಗಳು ಗಾಂಧೀಜಿಯವ್ರನ್ನ ಟೀಕಾ ಮಾಡ್ತಾ ಇರ್ತಾರೆ. ಯಾಕ್ರಿ ನೀವು ಅವು ಬಂದಿರ್ತೀವಿ, ನಾವು ಇಲ್ಲಿ ಉಳಿದ್ರಿ ಇಲ್ಲ, ನಮ್ಮ ಸಪ್ರೇಟ್ ದೇಶ ಆಗ್ತಿತ್ತು ಅಂತೇಳಿ. ಅಂದರೆ ಗಾಂಧೀಜಿಯವರು ಎಲ್ಲ ಗಂಟೆಗೆ ಹಿಂದೂಗಳನ್ನ ಟೀಕೆ ಮಾಡಿಸ್ಕೊಂಡ್ರು, ಮುಸಲ್ಮಾನರು ಟೀಕೆ